ವಿಸ್ತರಣೆ ಹೊತ್ತಲ್ಲೇ ಖರ್ಗೆ ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ. ಯಾಕಾಗಿರಬಹುದು? ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಸದ್ಯ ಕೈಪಡೆಯಲ್ಲಿ ಸಂಚಲನ ಮೂಡಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಸಚಿವ ಮುನಿಯಪ್ಪ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಈ ಹಿಂದೆ ಖಾತೆ ವಿಚಾರವಾಗಿ ಮಿನಿಸ್ಟರ್ ರೆಬಲ್ ಆಗಿದ್ರು, ಈಗ ಯಾಕಾಗಿ ಭೇಟಿ ಮಾಡಿದ್ದಾರೆ? ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಸದ್ಯ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ. ಅದು ಕೂಡ ಸಂಪುಟ ವಿಸ್ತರಣೆ ಹೊತ್ತಿನಲ್ಲೇ ಸದ್ಯ ಈಗ ಕೈಪಡೆಯಲ್ಲಿ ಸಂಚಲನ ಮೂಡಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈಗ ಕೆಎಚ್ ಮುನಿಯಪ್ಪ ಭೇಟಿಯಾಗಿದ್ದಾರೆ. ಈ ಹಿಂದೆ ಖಾತೆ ವಿಚಾರವಾಗಿ ಕೆಎಚ್ ಮುನಿಯಪ್ಪ ರೆಬಲ್ ಆಗ್ಬಿಟ್ಟಿದ್ರು. ಸೊ ರಾಹುಲ್ ಜೊತೆ ಚರ್ಚೆ ಬಳಿಕ ಸದ್ಯಕ್ಕೆ ಮೌನಕ್ಕೆ ಕೂಡ ಜಾರಿದ್ರು. ಇದೀಗ ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ ಮುನಿಯಪ್ಪ. ಹಾಗಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಮುನಿಯಪ್ಪ ಮಹತ್ವದ ಚರ್ಚೆಯನ್ನು ಕೂಡ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಇಲ್ಲಿ ಖಾತೆ ಬದಲಾವಣೆ ಸಂಬಂಧ ಚರ್ಚೆಯನ್ನ ನಡೆಸಿದ್ದಾರಾ ಅಥವಾ ದಲಿತರ ಬಲಗೈಗೆ ಈಗಾಗಲೇ ಡಿಸಿಎಂ ಸ್ಥಾನ ಹೋಗ್ಬಿಟ್ಟಿದೆ? ಯಾಕಂದ್ರೆ ನಾವು ಗಮನಿಸ್ತಾ ಇದೀವಿ, ಪರಮೇಶ್ವರ್ ಡಿಸಿಎಂ ಕೂಡ ಆಗಿದ್ದಾರೆ. ಹೀಗಾಗಿ ಹೆಚ್ಚಿನ ಲಾಭಕ್ಕಾಗಿ ಮುನಿಯಪ್ಪ ಮತ್ತೆ ಇಲ್ಲಿ ಪಟ್ಟನ್ನೇನಾದರೂ ಹಿಡಿದಿದ್ರ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆ ವೇಳೆ ಸದ್ಯ ಈಗ ಖಾತೆ ಬದಲಾವಣೆಗೆ ಒತ್ತಾಯ ಕೂಡ ಕೇಳಿಬಂದಿದೆ. ಈಗ ಏನವರಿಗೆ ಖಾತೆ ಕೊಟ್ಟಿದ್ದಾರೆ ಅದರಲ್ಲಿ ಅವರಿಗೆ ಹ್ಯಾಪಿ ಇಲ್ಲ, ಖುಷಿ ಇಲ್ಲ. ಸೊ ಈ ಹಿಂದೆ ನಡೆಸ್ತಾ ಇದ್ದಂತಹ ಆಹಾರ ಖಾತೆಯನ್ನೇ ಮತ್ತೆ ಕೆಎಚ್ ಮುನಿಯಪ್ಪ ಅವರಿಗೆ ನಿಭಾಯಿಸಿರುವಂಥದ್ದು. ಹಾಗಾಗಿ ನನಗೆ ಆ ಖಾತೆ ಬೇಡ, ಬದಲಾವಣೆ ಮಾಡಿ ಬೇರೆ ಖಾತೆಯನ್ನ ಕೊಡಿ ಅಂತ ಅವರು ಪಟ್ಟು ಹಿಡಿದಿದ್ರು. ಆಮೇಲೆ ಅಲ್ಲಿ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿದ್ರು, ಒಂದಷ್ಟು ಮಾತುಕತೆಗಳು ಕೂಡ ಆಯಿತು, ಆಮೇಲೆ ತಣ್ಣಗಾಗಿದ್ರು. ಈಗ ಮತ್ತೆ ಲಾಬಿಯನ್ನ ಶುರು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಹಾಗಾಗಿ ರಾಹುಲ್ ಜೊತೆ ಚರ್ಚೆ ಬಳಿಕ ಮೌನಕ್ಕೆ ಜಾರಿದ್ರು ಕೆಎಚ್ ಮುನಿಯಪ್ಪ. ಈಗ ಮತ್ತೆ ಯಾಕೋ ಖ್ಯಾತೆ ತೆಗೆದಿರುವಂತಿದೆ. ಸದ್ಯ ಈಗ ಕೈಕಮಾಂಡ್ಗೆ ತಲೆನೋವಾಗ್ಬಿಟ್ಟಿದೆ. ಈ ಸಚಿವಾಕಾಂಕ್ಷಿಗಳ ಪಟ್ಟಿ, ಯಾರನ್ನ ಸಚಿವಾಕಾಂಕ್ಷಿಗಳನ್ನ ಮಾಡೋದು, ಯಾರಿಗೆ ಮಂತ್ರಿಗಿರಿ ಕೊಡೋದು, ಇರೋದು 20 ಸ್ಥಾನ ರೀ ಕಾಂಗ್ರೆಸ್ ಪಕ್ಷದಲ್ಲಿ. 60 ಶಾಸಕರ ಪಟ್ಟು ಹಿಡಿದ್ರೆ ಯಾರಿಗಂತ ಕೊಡೋಕ್ ಸಾಧ್ಯ? ಹಾಗಾಗಿ ಸದ್ಯ ಎಲ್ಲಾ ಶಾಸಕರಿಗೂ ಕೂಡ ನಾವು ಸಮಾನವಾಗಿ ನೋಡ್ಬೇಕು. ಆಮೇಲೆ ಮತ್ತೊಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಹತ್ರ ಒಂದಷ್ಟು ಜನ ಬಂದು ನಮ್ಮನ್ ಮಂತ್ರಿ ಮಾಡಿ ಅಂತಿದ್ರೆ, ಮತ್ತೊಂದಷ್ಟು ಜನರೇನಿದ್ದಾರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವ್ರ ಹತ್ರ ನೇರವಾಗಿ ಹೆಂಗಾದ್ರೂ ಮಾಡಿ ಈ ಸಲದ 2ನೇ ಸಚಿವ ಸಂಪುಟದಲ್ಲಿ ನಮಗೂ ಮಂತ್ರಿಗಿರಿ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದಷ್ಟು ಜನ ನೇರವಾಗಿ ಎರಡೂ ಕಡೆ ಹೋದ್ರೂ ವರ್ಕ್ ಆಗಲ್ಲ ಅಂತ ಹೇಳಿ ಡೈರೆಕ್ಟ್ ಹೈಕಮಾಂಡ್ಗೆ ಹೋಗ್ತಾ ಇದ್ದಾರೆ. ಸೊ ಇದು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಈ 4 ಜನರಿಗೂ ಕೂಡ ದೊಡ್ಡ ತಲೆನೋವಾಗಿರೋದು ಖಾತೆ ವಿಚಾರ. ಈಗ ರಾಮಲಿಂಗಾರೆಡ್ಡಿ ಆಯ್ತು, ಆಮೇಲೆ ಕೃಷ್ಣ ಬೈರೇಗೌಡ ಆಯ್ತು, ಈಗ ಮತ್ತೆ ನಮ್ಮ ಆಹಾರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಈಗ ಕೆಎಚ್ ಮುನಿಯಪ್ಪ ಅವರ ಸರದಿ. ಸೊ ಹಾಗಾಗಿ ಈಗ ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ಈಗ ತೀವ್ರಗೊಳ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಕೂಡ ವೇಗ ಪಡ್ಕೊಂಡಿದೆ. ನೋಡಿ, ಖಾತೆ ಬದಲಾವಣೆ ಮತ್ತು ಸಂಪುಟ ಪುನರಚನೆ ಕುರಿತ ಊಹಾಪೋಹಗಳ ನಡುವೆ ಕೆಎಚ್ ಮುನಿಯಪ್ಪ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಸದ್ಯ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಇನ್ನು ಈ ಹಿಂದೆ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಕೆಎಚ್ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಮೇಲೆ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು, ಆ ಬಳಿಕ ಮೌನ ಕೂಡ ಆಗಿದ್ರು. ಈಗ ಖರ್ಗೆ ಭೇಟಿಯಿಂದ ಮತ್ತೆ ರಾಜಕೀಯ ಲೆಕ್ಕಾಚಾರ ಜೋರಾಗ್ಬಿಟ್ಟಿದೆ. ಈ ಭೇಟಿ ಕೇವಲ ಸೌಜನ್ಯಕ್ಕೋ ಅಥವಾ ಖಾತೆ ಬದಲಾವಣೆ ಮತ್ತು ಸಂಪುಟ ವಿಚಾರಣೆಯ ಬಗ್ಗೆ ಮಹತ್ವದ ಮಾತುಕತೆಯೋ ಅನ್ನುವಂಥದ್ದು ಸದ್ಯ ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿರುವಂಥದ್ದು.